ನಮಸ್ಕಾರ. ಕಲ್ಲುಗಳೇ ಕತೆ ಹೇಳೋ ಒಂದು ನಾಡಿದೆ, ಅದರ ಬಗ್ಗೆ ಇವತ್ತು ಮಾತಾಡೋಣ. ಆ ನಾಡೆ ಹಾಸನ. ಬನ್ನಿ, ಹಾಸನದ ಶ್ರೀಮಂತ ಇತಿಹಾಸದೊಳಗೆ ಒಂದು ಪಯಣ ಮಾಡೋಣ. ಅಂದ್ರೆ ಹೊಯ್ಸಳರ ಆ ಅದ್ಭುತ ಶಿಲ್ಪಕಲೆಯಿಂದ ಶುರುವಾಗಿ ಇವತ್ತಿನ ಆಧುನಿಕ ಹಾಸನದವರೆಗೂ. ಈ ಪಯಣದಲ್ಲಿ ಹಾಸನ ತನ್ನದೇ ಆದ ಒಂದು ಸ್ಪೆಷಲ್ ಐಡೆಂಟಿಟಿಯನ್ನ ಹೇಗೆ ರೂಪಿಸ್ಕೊಳ್ತು ಅಂತ ನೋಡೋಣ ಬನ್ನಿ. ಓಕೆ, ನಮ್ಮ ಈ ಐತಿಹಾಸಿಕ ಪಯಣವನ್ನ 5 ಭಾಗಗಳಾಗಿ ನೋಡೋಣ. ಫಸ್ಟ್ ಹಾಸನದ ಪ್ರಾಚೀನ ಬೇರುಗಳು, ಆಮೇಲೆ ಹೊಯ್ಸಳರ ಆ ಗೋಲ್ಡನ್ ಏಜ್ ಇದೆಯಲ್ಲ ಅದ್ರ ಬಗ್ಗೆ, ಆನಂತರ ಬೇರೆ ಬೇರೆ ಸಾಮ್ರಾಜ್ಯಗಳು ಬಂದಾಗ ಏನಾಯ್ತು, ಆಮೇಲೆ ಮಾಡರ್ನ್ ಹಾಸನ ಹೇಗೆ ಹುಟ್ಟಿಕೊಳ್ತು, ಮತ್ತೆ ಫೈನಲ್ ಆಗಿ ಇವತ್ತಿನ ಹಾಸನದ ಹೆಮ್ಮೆ ಏನು ಅಂತ ತಿಳ್ಕೊಳ್ಳೋಣ. ಯಾವುದೇ ದೊಡ್ಡ ಕತೆಗೆ ಒಂದು ಆರಂಭ ಇರುತ್ತೆ ಅಲ್ವಾ? ಹಾಗಾದ್ರೆ ಹಾಸನದ ಕತೆ ಎಲ್ಲಿಂದ ಶುರುವಾಯಿತು? ಅಂದ್ರೆ ಹೊಯ್ಸಳರು ಬರೋಕ್ಕೂ ಮುಂಚೆ ಈ ಜಾಗ ಹೇಗಿತ್ತು? ಬನ್ನಿ, ಆ ಪ್ರಾಚೀನ ಅಡಿಪಾಯ ಹೇಗಿತ್ತು ಅಂತ ನೋಡೋಣ. ನೋಡಿ, ಹಾಸನದ ಕಥೆ ಹೊಯ್ಸಳರಿಂದ ಶುರುವಾಗಲ್ಲ. ಅದಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆಯೇ ಇಲ್ಲಿ ಜನಜೀವನ ಇತ್ತು. ವೇದಗಳ ಕಾಲ, ಮೌರ್ಯರ ಕಾಲ, ಆ ಸಮಯದಲ್ಲೇ ಈ ಪ್ರದೇಶ ತನ್ನ ಕಲ್ಚರ್ ಮತ್ತು ವ್ಯವಸಾಯಕ್ಕೆ ತುಂಬಾನೇ ಫೇಮಸ್ ಆಗಿತ್ತು. ಇದು ಕೇವಲ ರಾಜರ ನಾಡಲ್ಲ, ಜನರ ನಾಡು. ಸಾಮಾನ್ಯವಾಗಿ ಯಾವುದೇ ನಾಗರಿಕತೆ ಹುಟ್ಟೋದು ನದಿಗಳ ಪಕ್ಕದಲ್ಲೇ. ಹಾಸನದ ಕಥೆನೂ ಅಷ್ಟೇ. ಹೇಮಾವತಿ ಮತ್ತು ಯಗಚಿ ನದಿಗಳು ಇಲ್ಲಿನ ಜೀವನಾಡಿ. ಕಾವೇರಿಯ ಈ 2 ಉಪನದಿಗಳು ಭೂಮಿಯನ್ನ ಹಸಿರಾಗಿಸಿದ್ದು ಒಂದು ಕಡೆ ಆದ್ರೆ, ಇಲ್ಲೊಂದು ಶ್ರೀಮಂತ ಸಂಸ್ಕೃತಿ ಹುಟ್ಟಿ ಬೆಳೆಯೋಕೆ ಬೇಕಾದ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಕೊಟ್ಟು. ಸರಿ, ಈಗ ನಾವು ಹಾಸನ ಇತಿಹಾಸದ ಹಾರ್ಟ್ ಆಫ್ ದ ಮ್ಯಾಟರ್ಗೆ ಬರ್ತಾ ಇದ್ದೀವಿ. ಯಾವ ಒಂದು ಕಾಲಘಟ್ಟ ಹಾಸನವನ್ನ ಪ್ರಪಂಚದ ನಕ್ಷೆಯಲ್ಲಿ ಅಜರಾಮರವಾಗಿಸಿತೋ ಆ ಕಾಲಕ್ಕೆ ಹೋಗೋಣ. ಹೌದು, ನಾವು ಮಾತಾಡ್ತಾ ಇರೋದು ಹೊಯ್ಸಳರ ಆ ಸುವರ್ಣ ಯುಗದ ಬಗ್ಗೆ. 11ನೇ ಶತಮಾನ. ಹೊಯ್ಸಳರು ಉದಯವಾದಾಗ ಹಾಸನದ ಹಣೆಬರಹವೇ ಬದಲಾಯಿತು. ಇದೇ ಅವರ ರಾಜಧಾನಿಯಾಗಿತ್ತು. ವಿಷ್ಣುವರ್ಧನ 2ನೇ ಬಲ್ಲಾಳರಂತಹ ಗ್ರೇಟ್ ಕಿಂಗ್ಸ್ ಆಳ್ವಿಕೆಯಲ್ಲಿ ಈ ನೆಲ ಏನಾಯ್ತು ಗೊತ್ತಾ? ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಸ್ವರ್ಗವೇ ಆಗೋಯ್ತು. ಇದು ಜಸ್ಟ್ ಒಂದು ಆಳ್ವಿಕೆ ಅಲ್ಲ, ಇದೊಂದು ಕಲ್ಚರಲ್ ರೆವಲ್ಯೂಷನ್. ಬೇಲೂರು ಹಳೇಬೀಡಿನ ದೇವಸ್ಥಾನಗಳನ್ನ ನೋಡಿದ್ರೆ ಅವು ಕಲ್ಲಿನಲ್ಲಿ ಕೆತ್ತಿದ ಕವಿತೆಗಳ ಥರ ಕಾಣಿಸುತ್ತೆ. ಪ್ರತಿಯೊಂದು ಕಂಬ, ಪ್ರತಿಯೊಂದು ಮೂರ್ತಿ, ಅಬ್ಬಬ್ಬ, ಅಂದಿನ ಶಿಲ್ಪಿಗಳ ತಾಳ್ಮೆ, ಅವರ ಕಲಾಪ್ರೌಢಿಮೆ, ಪ್ರತಿಯೊಂದು ಅದ್ಭುತ. ಇದು ಕೇವಲ ಆರ್ಕಿಟೆಕ್ಚರ್ ಅಲ್ಲ, ಇದು ಧಾರ್ಮಿಕ ಸಹಿಷ್ಣುತೆಯ ಒಂದು ಸಂಕೇತ ಕೂಡ. ಜೈನ, ವೈಷ್ಣವ, ಶೈವ ಎಲ್ಲ ಧರ್ಮಗಳಿಗೂ ಇಲ್ಲಿ ಜಾಗ ಇತ್ತು. ಶಿಲ್ಪಕಲೆಯ ನಾಡು, ಈ ಹೆಸರು ಸುಮ್ಸುಮ್ನೆ ಬಂದಿದ್ದಲ್ಲ. ಇದು ಕಲ್ಲಿಗೆ ಜೀವ ಕೊಟ್ಟ ಸಾವಿರಾರು ಶಿಲ್ಪಿಗಳ ಬೆವರಿನ ಫಲ. ಆ ಕಾಲದ ಸಾಂಸ್ಕೃತಿಕ ವೈಭವಕ್ಕೆ ಇದು ಒಂದು ಶಾಶ್ವತ ಸಿಂಬಲ್. ಸುವರ್ಣಯುಗಗಳು ಯಾವತ್ತೂ ಪರ್ಮನೆಂಟ್ ಅಲ್ಲ ಅಲ್ವಾ? ಹೊಯ್ಸಳರ ವೈಭವ ಮುಗಿದ ಮೇಲೆ ಹಾಸನದ ಕತೆ ಯಾವ ಟರ್ನ್ ತಗೊಳ್ತು? ಅಧಿಕಾರದ ಚುಕ್ಕಾಣಿ ಯಾರ ಕೈಗೆ ಹೋಯಿತು? ಬನ್ನಿ, ಇತಿಹಾಸದ ನೆಕ್ಸ್ಟ್ ಪೇಜ್ ಓಪನ್ ಮಾಡೋಣ. ಹೊಯ್ಸಳರ ನಂತರ ಅಧಿಕಾರ ಒಂದೇ ಕಡೆ ಇರಲಿಲ್ಲ. ಇಲ್ಲೊಂದು ದೊಡ್ಡ ಬದಲಾವಣೆಯ ಅಧ್ಯಾಯನೇ ಶುರುವಾಯಿತು. ಮೊದಲು ಬಂದರೂ ವಿಜಯನಗರದ ಅರಸರು. ಅವರು ಇಲ್ಲಿನ ಕೃಷಿಗೆ, ದೇವಾಲಯಗಳಿಗೆ ತುಂಬಾನೇ ಪ್ರೋತ್ಸಾಹ ಕೊಟ್ರು. ಅವರ ನಂತರ ಮೈಸೂರು ಒಡೆಯರು ಅಧಿಕಾರಕ್ಕೆ ಬಂದು ತಮ್ಮದೇ ಆದ ಒಂದು ಆಡಳಿತದ ಛಾಪು ಮೂಡಿಸಿದ್ರು. ಮಧ್ಯದಲ್ಲಿ ಹೈದರಲಿ ಮತ್ತು ಟಿಪ್ಪು ಸುಲ್ತಾನ ಆಳ್ವಿಕೆ ಬಂತು. ಅದು ಕಡಿಮೆ ಸಮಯದ್ದೇ ಆದರೂ ಬಹಳ ಮುಖ್ಯವಾದ ಬದಲಾವಣೆಗಳ ತಂತು. ಕೊನೆಗೆ ಬ್ರಿಟಿಷರು ಬಂದ್ರು. ಅವರ ಆಗಮನದಿಂದಂತೂ ಎಲ್ಲವೂ ಬದಲಾಗಿ ಹೋಯಿತು. ಬ್ರಿಟಿಷರು ಬಂದ್ಮೇಲೆ ಹಾಸನ ಆಧುನಿಕ ಜಗತ್ತಿಗೆ ತೆರೆಕೊಳ್ತು. ಹೊಸ ಆಡಳಿತ ವ್ಯವಸ್ಥೆ, ರೈಲ್ವೆ ಲೈನ್ಸ್, ಮಾಡರ್ನ್ ಎಜುಕೇಷನ್ ಇದೆಲ್ಲ ಇಲ್ಲಿನ ಜನರ ಲೈಫ್ ಸ್ಟೈಲ್ ಮತ್ತು ಎಕಾನಮಿ ಮೇಲೆ ತುಂಬಾನೇ ಪ್ರಭಾವ ಬೀರ್ತು. ಒಂದ್ರೀತಿ ಹಾಸನದ ಭವಿಷ್ಯಕ್ಕೆ ಹೊಸ ದಿಕ್ಕನ್ನೇ ಕೊಡ್ತು. ಸರಿ, ಸಾಮ್ರಾಜ್ಯಗಳ ಏಳು ಬೀಳುಗಳೆಲ್ಲ ಆಯ್ತು. ಸ್ವತಂತ್ರ ಭಾರತದಲ್ಲಿ ಹಾಸನದ ಪಾತ್ರ ಏನಾಗಿತ್ತು? ಹಿಸ್ಟ್ರಿ ಪೇಜ್ಗಳಿಂದ ಹೊರಬಂದು ಇವತ್ತಿನ ಹಾಸನ ಜಿಲ್ಲೆ ಹೇಗೆ ತನ್ನ ಅಸ್ತಿತ್ವವನ್ನ ಕಂಡುಕೊಳ್ತು ಅಂತ ಈಗ ನೋಡೋಣ. 1956 ಇದು ಜಸ್ಟ್ ಒಂದು ಇಸ್ವಿಯಲ್ಲ, ಹಾಸನದ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು. ಕರ್ನಾಟಕ ರಾಜ್ಯ ಹುಟ್ಟಿದಾಗ ಹಾಸನಕ್ಕೆ ತನ್ನದೇ ಆದ ಒಂದು ಆಡಳಿತಾತ್ಮಕ ಗುರುತು ಸಿಕ್ತು. ಅಂದಿನಿಂದ ಆಧುನಿಕ ಅಭಿವೃದ್ಧಿ ಪಥದಲ್ಲಿ ಹಾಸನ ತನ್ನ ಪಯಣವನ್ನ ಅಫಿಷಿಯಲ್ ಆಗಿ ಶುರು ಮಾಡ್ತು. ಆಧುನಿಕ ಹಾಸನದ ಸಕ್ಸಸ್ ಸ್ಟೋರಿ ಹಲವು ಪಿಲ್ಲರ್ಗಳ ಮೇಲೆ ನಿಂತಿದೆ. ಒಂದು ಕಡೆ ಕಾಫಿ, ತೆಂಗು, ಭತ್ತದಂತಹ ಬೆಳೆಗಳು ಆರ್ಥಿಕತೆಗೆ ಬೂಸ್ಟ್ ಕೊಟ್ರೆ, ಇನ್ನೊಂದು ಕಡೆ ಹೇಮಾವತಿ ಪ್ರಾಜೆಕ್ಟ್ ವ್ಯವಸಾಯಕ್ಕೆ ಜೀವ ತುಂಬಿದೆ. ಇದರ ಜೊತೆಗೆ ಶಿಕ್ಷಣ ಮತ್ತು ಬೆಂಗಳೂರು-ಮಂಗಳೂರು ಹೈವೇ ಅಂತಹ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಈ ಬೆಳವಣಿಗೆಗೆ ಇನ್ನಷ್ಟು ಸ್ಪೀಡ್ ಕೊಟ್ಟಿದೆ. ಇಷ್ಟೆಲ್ಲ ಇತಿಹಾಸದ ನಂತರ ಇವತ್ತಿನ ಹಾಸನವನ್ನ ನಾವು ಹೇಗೆ ನೋಡ್ಬೋದು? ಅದರ ನಿಜವಾದ ಹೆಮ್ಮೆ ಏನು? ಬನ್ನಿ, ನಮ್ಮ ಪಯಣದ ಕೊನೆ ಹಂತದಲ್ಲಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ.
ಇವತ್ತಿನ ಹಾಸನದ ಅಸಲಿ ಶಕ್ತಿ ಇರೋದು ಅದರ ವೈವಿಧ್ಯತೆಯಲ್ಲಿ. ಇಲ್ಲಿ ಟೂರಿಸಂ ಮತ್ತು ವ್ಯವಸಾಯ ಎರಡೂ ಎಕನಾಮಿಯ ಮೇನ್ ಡ್ರೈವಿಂಗ್ ಫೋರ್ಸ್. ಇದು ಏನ್ ಹೇಳುತ್ತೆ ಅಂದ್ರೆ, ಹಾಸನ ತನ್ನ ಪರಂಪರೆಯನ್ನ ಉಳಿಸ್ಕೊಂಡೇ ಆಧುನಿಕತೆಯತ್ತ ಸಾಗ್ತಾ ಇರೋ ಒಂದು ಬ್ಯಾಲೆನ್ಸ್ಡ್ ಜಿಲ್ಲೆ. ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ಇವೆಲ್ಲ ಕೇವಲ ಕಲ್ಲಿನ ಕಟ್ಟಡಗಳಲ್ಲ. ಇವು ಇವತ್ತಿಗೂ ಜನರ ನಂಬಿಕೆ, ಕಲೆ ಮತ್ತು ಸಂಸ್ಕೃತಿಯ ಜೀವಂತ ಕೇಂದ್ರಗಳು. ಇಲ್ಲಿನ ದೇವಸ್ಥಾನಗಳಲ್ಲಿ ಇನ್ನೂ ಪೂಜೆ ನಡೆಯುತ್ತೆ. ಯಕ್ಷಗಾನದಂತಹ ಕಲೆಗಳು ಪ್ರದರ್ಶನಗೊಳ್ತವೆ. ಅಂದ್ರೆ ಇಲ್ಲಿ ಹಿಸ್ಟ್ರಿ, ಪ್ರೆಸೆಂಟ್ ಜೊತೆ ಮಿಕ್ಸ್ ಆಗಿದೆ. ಹಾಸನವನ್ನ ಒಂದೇ ಒಂದು ಪದದಲ್ಲಿ ಹೇಳೋದಾದ್ರೆ ಅದು ಸಂಗಮ. ಇಲ್ಲಿ ಇತಿಹಾಸ ಭವಿಷ್ಯದ ಜೊತೆ ಸೇರಿದೆ, ಶಿಲ್ಪಕಲೆ ವ್ಯವಸಾಯದ ಜೊತೆ ಬೆರೆತಿದೆ, ಪರಂಪರೆ ಪ್ರಗತಿಯ ಜೊತೆ ಸುಂದರವಾಗಿ ಒಂದಾಗಿದೆ. ಈ ಸಂಗಮವೇ ಹಾಸನದ ನಿಜವಾದ ಆತ್ಮ, ಅದರ ಅತಿದೊಡ್ಡ ಶ್ರೀಮಂತಿಕೆ. ಸರಿ, ನಮ್ಮ ಈ ಪಯಣದ ಕೊನೆಯಲ್ಲಿ ಒಂದು ಪ್ರಶ್ನೆ: ಹೊಯ್ಸಳರ ಶಿಲ್ಪಕಲೆಯ ವಿಸ್ಮಯನ, ಅಥವಾ ಸಾಮ್ರಾಜ್ಯಗಳ ಬದಲಾವಣೆಯ ನಾಟಕೀಯತೆಯ, ಇಲ್ಲ ಆಧುನಿಕ ಹಾಸನದ ಪ್ರಗತಿಯ ಕಥೆನ? ಹಾಸನದ ಯಾವ ಮುಖ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಿತು? ಯೋಚನೆ ಮಾಡಿ, ಯಾಕಂದ್ರೆ ಪ್ರತಿಯೊಂದು ಕಥೆಯೂ ಈ ನಾಡಿನ ಒಂದು ಭಾಗವೇ.